ನಮಸ್ಕಾರ ವೀಕ್ಷಕರೇ. ಇವತ್ತು ಒಬ್ಬ ವಿಶೇಷವಾದ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಹೊರಟಿದ್ದೀನಿ. ಅವರೇ ತನ್ವೀರ್ ಅಹಮದ್ KJ ಅಂತ. ಇವರು ಕುಣಿಗಲ್ನಲ್ಲಿ ಹಲವಾರು ವರ್ಷಗಳಿಂದ ವಾಹನ ತರಬೇತಿ ಶಾಲೆನ ನಡೆಸ್ತಾ ಬಂದಿದ್ದಾರೆ. ಅದರ ಹೆಸರೇ ಕಾಶಿಪ್ ಡ್ರೈವಿಂಗ್ ಸ್ಕೂಲ್ ಅಂತ. ಸುಮಾರು ಜನ ಶೇಕಡ ಒಂದು 60-70ರಷ್ಟು ಜನ ನಮ್ಮ ಕಾಶಿಪ್ ಡ್ರೈವಿಂಗ್ ಸ್ಕೂಲಲ್ಲಿ ತರಬೇತಿ ಪಡೆದು ಕೆಲವರು ಉದ್ಯೋಗದಲ್ಲಿ ತಮ್ಮ ಒಂದು ಪ್ರಗತಿನ ತೋರಿಸ್ತಾ ಇದ್ದಾರೆ. ಮತ್ತೆ ಕೆಲವರು ತಮ್ಮ ಪರ್ಸನಲ್ ಆಗಿ ತುಂಬಾ ಸುರಕ್ಷಿತವಾಗಿ ಕಾರ್ನ ಓಡಿಸ್ತಾ ಇದ್ದಾರೆ. ಬನ್ನಿ ಇವತ್ತು ಆ ವಿಶೇಷ ವ್ಯಕ್ತಿನ ನಾವು ಸಂದರ್ಶನ ಮಾಡೋಣ. ನಮಸ್ಕಾರ ತನ್ವೀರ್ ಅಹಮದ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಸರ್, ವ್ಯಕ್ತಿ ಪರಿಚಯ ಮಾಡ್ಕೊಳ್ಳೋಣ. ಸರ್, ಮೊದಲನೇದಾಗಿ ತಮ್ಮ ಹೆಸರು ಎಲ್ಲ ಹೇಳಿ ಸರ್. ನನ್ನ ಹೆಸರು ತನ್ವೀರ್ ಅಹಮದ್ ಅಂತ. ನಮ್ಮ ತಂದೆ ಹೆಸರು ಅಬ್ದುಲ್ ಜಬ್ಬಾರ್. ನಾವು ಫೋರ್ಟ್ ಕುಣಿಗಲಲ್ಲಿ ಥಿಯೇಟ್ರ್ ಐತಲ್ಲ, ಅಲ್ಲಿ ಕಾರ್ನರಲ್ಲಿ ನಾವು ಇದ್ದೀವಿ. ನಮ್ಮ ಸಂಸ್ಥೆನೂ ಅಲ್ಲೇ ಐತೆ. ಈಗ ನಾವು ಇಲ್ಲಿ ಪರಿಮಳ ಹೋಟೆಲ್ ಪಕ್ಕ ಅಯ್ಯಪ್ಪ ಮೆಡಿಕಲ್ ಐತಲ್ಲ, ಅಲ್ಲಿ ಮೇಲೆ ನಾವು ಡ್ರೈವಿಂಗ್ ಸ್ಕೂಲ್ ಆಫೀಸ್ ಮಾಡ್ಕೊಂಡಿದ್ವಿ. ಸರ್, ಸಾಮಾನ್ಯವಾಗೆಲ್ಲ RTO ಅಂತ ಹೇಳ್ತಾರೆ. ಈ RTOದು ಫುಲ್ ಫಾರ್ಮ್ ಏನು ಸರ್? RTO ಅಂದರೆ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತ. ಓಕೆ ಸರ್. ಅದು ಪ್ರತಿ ಡಿಸ್ಟಿಕಲ್ಲೂ ಒಂದೊಂದು ಏರಿಯಾಲು ಒಂದು RTO ಇರುತ್ತೆ. ಆ ಸಂಬಂಧಪಟ್ಟವರು ಎಲ್ಲ ಅಲ್ಲಿ ಯಾವುದು ವೆಹಿಕಲ್ದಾಗಲಿ DLದಲ್ಲಿ ಅಲ್ಲಿ ಕೆಲಸ ಮಾಡಿಸ್ಕೊಂಡು. ಆ ಥರ. ಓಕೆ ಸರ್. ತಾವು ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆನ ನಡ್ಸ್ಕೊಂಡು ಬಂದಿದ್ದೀರಾ ಸರ್? ಸುಮಾರು ಇದು 12 ವರ್ಷ ಆಯಿತು. 2013 ಇದು ನಾವು ಈ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡಿದ್ವಿ. ಈಗ ಸತತವಾಗಿ 12 ವರ್ಷ ಆಯಿತು, ಈಗ ನಡೆಸ್ತಾ ಇದ್ವಿ. ಓಕೆ ಸರ್, ನಾವು ಈಗ DL ಮಾಡಿಸೋದ್ರಿಂದ ನಮ್ಗೆ ಏನು ಅನುಕೂಲ ಸರ್? DL ಅಂದರೆ ಡ್ರೈವಿಂಗ್ ಲೈಸೆನ್ಸು. ಓಕೆ. ಇದೈತಲ್ಲ, ಇದು ತೀರಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಮನುಷ್ಯನಿಗೆ ಬೇಕಾಗಿರೋ ಡಾಕ್ಯುಮೆಂಟು. ಅದು ದೇಶ ಆಗ್ಲಿ ವಿದೇಶ ಆಗ್ಲಿ ಎಲ್ಲ ಕಡೆನೂ ಬೇಕಾಗುತ್ತೆ. ಯಾವ ರೀತಿ ನಿಮ್ ಬರ್ತ್ ಸರ್ಟಿಫಿಕೇಟು, ಮಾಸ್ ಕಾರ್ಡು, ವೋಟರ್ ID, ಎಲೆಕ್ಷನ್ ID ಐತೆ, ಆಧಾರ್ ಕಾರ್ಡ್, ಈ ಆಧಾರ್ ಕಾರ್ಡ್ ಐತೆ. ಇದೇ ರೀತಿ DL ತೀರಾ ಬೇಕಾಗಿರೋ ಒಬ್ಬ ಮನುಷ್ಯನಿಗೆ ಡಾಕ್ಯುಮೆಂಟ್. ಓ ಸರಿ ಸರ್. ಸರ್, ಈ DLದು ಕಂಪ್ಲೀಟ್ ಪ್ರೊಸೆಸ್ ಹೇಳಿ ಸರ್. ಅದು ಯಾವ ತರ ಮಾಡಿಸ್ಬೇಕು? DL ಮಾಡಿಸ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಯಾರು DL ಮಾಡಿಸ್ತಾನೆ ಅವನಿಗೆ 18 ವರ್ಷ ತುಂಬಿರಬೇಕು. ಮೊದಲನೇ ಕಂಡೀಷನ್. ಓಕೆ. 18 ವರ್ಷ ತುಂಬಿದ್ರೆ ಆನ್ಲೈನ್ನಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಟೆಸ್ಟ್ ಕೊಟ್ಟು LL ಟೆಸ್ಟ್ ಪಾಸ್ ಆದ್ಮೇಲೆ 1 ತಿಂಗಳವರೆಗೂ ನಾವು ಲರ್ನರ್ ಲೈಸೆನ್ಸ್ ಅಂತ ಕೊಡ್ತಾರೆ. ಆ ಅವಧಿಲಿ 30 ಡೇಸಲ್ಲಿ ನಾವು ಗಾಡಿ ಕಲ್ತ್ಕೊಂಡು ಆಮೇಲೆ 30 ಡೇಸ್ ಆದ ತಕ್ಷಣ ನಾವು DLಗೆ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ತುಮಕೂರಿಗೆ ನಮ್ಗೆ ಯಾವ್ಯಾವ ಸಂಬಂಧ RTO ಇರುತ್ತೆ ಆ ಆಫೀಸ್ಗೆ ಹೋಗಿ ಅಲ್ಲಿ ನಾವು ಟ್ರಯಲ್ ಕೊಟ್ಟು ಬಂದರೆ ಅಲ್ಲಿ ಪಾಸ್ ಆದರೆ ನಮಗೆ ಒಂದು 15-20 ದಿವಸದಲ್ಲೆಲ್ಲ ಒಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ನಮಗೆ ಪೋಸ್ಟ್ ಮುಖಾಂತರ ನಿಮ್ಗೆ ಬರುತ್ತೆ. ಅಲ್ಲ ಸರ್, ಈಗ 1 ತಿಂಗಳು ಅಂತಿರಲ್ಲ ಸರ್. ಇವಾಗ ನಾನು ನಾಳೆನೇ LLR ತಗೊಂಡು ನಾಳೆನೇ DL ತೊಗೊಳಕ್ ಆಗಲ್ವಾ ಸರ್? ಯಾವ ಕಾರಣಕ್ಕೂ ಆಗಲ್ಲ. ಅದು ಗೌರ್ಮೆಂಟ್ ಇಂದ ಏನ್ ಮಾಡೋದ್ರೆ 30 ಡೇಸ್ ಲರ್ನಿಂಗ್ ಪೀರಿಯಡ್ ಅಂತ ಕೊಡ್ತಾರೆ. 29 ಡೇಸ್ಗೆ ಅಪ್ಲೈ ಮಾಡಕ್ ಹೋದ್ರು ಸಿಸ್ಟಮ್ ಅಲ್ಲಿ ತಗೊಳ್ಳೋದೇ ಇಲ್ಲ. ಈ ತರ ಒಂದು ಕಂಪ್ಲೀಟ್ ಆಗಿದೆ. ಓಹೋ ಸರಿ. LLR ಅಂತ ಹೇಳಿದ್ರಿ. ಈ LLR ಅಂತಂದ್ರೆ ಏನ್ ಸರ್? ಅದು ಲರ್ನರ್ ಲೈಸೆನ್ಸ್ ಅಂತ. ಓಕೆ. ಆ ಲರ್ನರ್ ಲೈಸೆನ್ಸ್ ಯಾವ ರೀತಿ ಗಾಡಿ ಓಡಿಸ್ಬೇಕು? ಅವ್ರ ಏನು ನಿಬಂಧನೆಗಳೇನಾದ್ರು ಇದೆಯಾ? ಅವ್ರಿಗೆ ಲರ್ನರ್ ಲೈಸೆನ್ಸ್ ತಕ್ಷಣ ನೀವು ಗಾಡಿ ನಮ್ಗೆ ಲೈಸೆನ್ಸ್ ಸಿಕ್ತು ಅಂತ ಓಡಿಸಂಗಿಲ್ಲ. ಮುಂದೆ ಒಂದು L ಅಂತ ಒಂದು ಹಾಕ್ಬೇಕು ಸಿಗ್ನಲ್. ಹಿಂದೆ ಒಂದು L ಅಂತ ನಾವು ಒಂದು ಸ್ಟಿಕ್ಕರ್ ಹಾಕೊಳ್ಬೇಕು. ಅದ್ರ ಜೊತೆ ನಾವು ಲರ್ನರ್ ಲೈಸೆನ್ಸ್ ಇಂದ ಹಿಂದೆ ನಮ್ಮ ಹಿಂದೆ DL ಇರೋನು ಒಬ್ಬ ಕೂತಿರ್ಬೇಕು. ಆವಾಗ ನಾವು ಗಾಡಿ ಓಡಿಸಿದ್ರೆ ನಮ್ಗೆ ಯಾವ್ದು ಲೀಗಲ್ಲಿ ಏನು ತೊಂದರೆ ಆಗಲ್ಲ. ನನಗೆ LLR ಇದೆ ಅನ್ಬಿಟ್ಟು ನನ್ನ ಪಾಡಿ ನಾನು ಓಡಿಸ್ಕೊಳ್ಬೇಕು ಇದೇ ಇಲ್ಲ. ಹಿಂದೆ DL ಇರೋನು ಒಬ್ಬ ಮಸ್ಟ್ ಕೂತಿರ್ಲೇಬೇಕು. ಅದೇ ಲರ್ನಿಂಗ್ ಲೈಸೆನ್ಸ್ ನ ಮೊದಲನೇ ಕಂಡೀಷನ್. ಓಕೆ. ನೋಡಿ ಸರ್, ನಮ್ಗೆ ವಿಚಾರ ಗೊತ್ತೇ ಇರಲಿಲ್ಲ ವೀಕ್ಷಕರೇ. ನೋಡಿ, ಒಂದು ಒಳ್ಳೆ ವಿಚಾರ ಹೇಳಿದ್ರು ಸರ್. ಈ DL ಗಳಲ್ಲಿ ಎಷ್ಟು ವಿಧ ಸರ್? DL ಗಳಲ್ಲಿ ಮೊದಲೇ ತುಂಬಾ DL ಗಳು ಇತ್ತು, 3 ವೀಲರು 4 ವೀಲರು ಇದನ್ನಂತ. ಈಗೇನ್ ಮಾಡೋರೆ, ಈಗ 2 DL ಮಾಡೋರೆ. ಹೇಗಂದ್ರೆ ಮೋಟರ್ ಸೈಕಲ್ದೊಂದು LME ಲೈಟ್ ಮೋಟಾರ್ ವೆಹಿಕಲ್ ಅಂತ 1 DL ಮಾಡೋರೆ. ಮತ್ತು ಹೆವಿ ಪ್ಯಾಸೆಂಜರ್ ಲಾರಿ, ಬಸ್ಸು, ಟಿಪ್ಪರು ಈ ತರ 1 DL ಮಾಡೋರೆ. ಪ್ಲಸ್ ಈ ಹ್ಯಾಂಡಿಕ್ಯಾಪ್ DL ಗಳು ಬೇರೆ ಬರುತ್ತೆ. ಅದು ಆ DL ಗಳು ಬೇರೆದು ಇರುತ್ತೆ. ಅದಕ್ಕೆ ಬೇರೆ LLR ಹಾಕ್ಸ್ಬೇಕು, DL ಹಾಕ್ಸ್ಬೇಕು. ಈಗ ಮೋಸ್ಟ್ಲಿ ಈಗ ನಡೆಯೋದು ಯಾವ್ದಂದ್ರೆ ಈ ಲೈಟ್ ಮೋಟಾರ್ ವೆಹಿಕಲ್ ಮತ್ತು ಗೇರ್ ಗಾಡಿ, ದೊಡ್ಡ ಗೇರು
ಪ್ಲಸ್ ಹೆವಿನೇ ಇದಾಗೋದು. ಓಹೋ ಸರ್, ಹಂಗಾರೆ ಈ ಅಂಗವಿಕಲರಿಗೆ ಸಪರೇಟ್ ಡಿ ಎಲ್ ಅಂತ ಹೇಳಿದ್ರೆ ಆ ಅಂಗವಿಕಲರು ಎಷ್ಟು ಪರ್ಸೆಂಟ್ ಅಂಗವಿಕಲತೆ ಇದ್ರೆ ಡಿ ಎಲ್ ಸಿಗುತ್ತೆ ಸರ್? ಅದು ಅವ್ರಿಗೆ ಗೌರ್ಮೆಂಟ್ ಇಂದ 60% ಹ್ಯಾಂಡಿಕ್ಯಾಪ್ ಬಗ್ಗೆ ಅವ್ರದ್ದು ಮೆಡಿಕಲ್ ಸರ್ಟಿಫಿಕೇಟ್ ಇದ್ರೆ ಓಕೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಆ ಸರ್ಟಿಫಿಕೇಟ್ ಇದ್ರೆ ಅದ್ರ ಮೇಲೆ ನಾವು ಅಪ್ಲೈ ಮಾಡ್ಬೋದು LLR. ಓಹೋ ಓಕೆ ಓಕೆ ಸರ್, ಇದು ಸಾಮಾನ್ಯವಾಗಿ ಎಲ್ಲರೂ ನನ್ಗೆ ಬ್ಯಾಡ್ಜ್ ಮಾಡಿಸ್ಬೇಕು ಅಂತಾರೆ. ಈ ಬ್ಯಾಡ್ಜ್ ಅಂದ್ರೆ ಏನ್ ಸರ್? ಅದು ಡಿ ಎಲ್ ಎ ಸಪರೇಟ್, ಬ್ಯಾಡ್ಜ್ ಸಪರೇಟ್ ಅಥವಾ ಅದು ಇನ್ಕ್ಲೂಡ್? DL ಆದ್ಮೇಲೆ 1 ವರ್ಷ ಆದ್ಮೇಲೆ ಬ್ಯಾಡ್ಜ್ ಕೊಡ್ತಾರೆ. ಓಕೆ ಬ್ಯಾಡ್ಜ್ ಅಂದ್ರೆ ಏನ್ ಮಾಡ್ತಾರೆ, ನಮ್ಗೆ 4 ವೀಲರ್ ಮತ್ತು ಈ 3 ವೀಲರ್ ಆಟೋಗೆ ಬ್ಯಾಡ್ಜ್ ಅಂತ ಕೊಡ್ತಾರೆ. ಆ ಬ್ಯಾಡ್ಜ್ ಏನಂದ್ರೆ ನೀವು ಪ್ರೊಫೆಷನಲ್ ಡ್ರೈವರ್ ಅಂತ ನಮ್ ಕೆಲ್ಸನೇ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದೀವಿ ಅಂತ ಇದು ಬ್ಯಾಡ್ಜ್ಗೆ ಅಪ್ಲೈ ಮಾಡಿ ತಗೊಳ್ತಾರೆ. ಅದರಿಂದ ಗೌರ್ಮೆಂಟ್ ಇಂದ ಸವಲತ್ತುಗಳವೆ, ಅವ್ರಿಗೆ ಲೋನು ಫೆಸಿಲಿಟಿ ಇರುತ್ತೆ, ಗಾಡಿನೂ ಲೋನ್ ಮೇಲೆ ಕೊಡ್ತಾರೆ ಬ್ಯಾಡ್ಜ್ ಇದ್ರೆ. ಯಾಕಂದ್ರೆ ಪ್ರೊಫೆಷನಲ್ ಡ್ರೈವರು ಇವ್ನು ಇದೇ ರೀತಿ ಮಾಡ್ಕೊಂಡವನೆ, ಇದರಿಂದ ದುಡಿತಾವನೆ ಅಂತ ಈ ಅನುಕೂಲ ಮಾಡ್ಕೊಡ್ತಾರೆ ಗೌರ್ಮೆಂಟ್ ಇಂದ. ಇದ್ರ ಅನುಕೂಲ ಇದೆ ಬ್ಯಾಡ್ಜ್ ಇದ್ರೆ. ಇಲ್ಲ ಅಂದ್ರೆ ಬ್ಯಾಡ್ಜ್ ಇಲ್ಲ ಅಂದ್ರೆ ನಮ್ ಪರ್ಸನಲ್ ಇದಕ್ಕೆ DL ಮಾಡ್ಕೊಂಡಿದ್ದೀವಿ, ನಾವು ಓಡಿಸ್ಬೋದು. ಅದರಿಂದ ನಮ್ಗೆ ಯಾವ್ದು ತೊಂದರೆ ಆಗಲ್ಲ ಅಂತ. ಈ ಬ್ಯಾಡ್ಜ್ ಇಂದ್ರೆ ನೋಡಿ ವೀಕ್ಷಕರೇ, ಮನುಷ್ಯ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದು ಜೊತೆಗೆ ಬ್ಯಾಡ್ಜ್ ಇದ್ರೆ ಎಷ್ಟು ಅನುಕೂಲ ಅಂತ ಎಷ್ಟು ಸವಿಸ್ತಾರವಾಗಿ ನಮ್ಮ ತನ್ವೀರ್ ಸರ್ ನಮ್ಗೆಲ್ಲರಿಗೂ ಅದು ತಿಳಿಯಾಗಿ ವಿವರಣೆ ಕೊಟ್ರು ಅಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. RC ಕಾರ್ಡ್ ಅಂದ್ರೆ ಏನು? RC ಕಾರ್ಡ್ ಅಂದ್ರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ. ಓಕೆ. ಅದು ನಿಮ್ಮ ವೆಹಿಕಲ್ಗೆ ಅದು ಸಂಬಂಧಪಟ್ಟಿದ್ದು. ಓಕೆ. ವೆಹಿಕಲ್ ಇಂದ ಯಾವ ವೆಹಿಕಲ್ ಇದ್ರು ಅವ್ರಿಗೆ ಒಂದು RC ಕಾರ್ಡ್ ಇರುತ್ತೆ. ನೀವು ಗಾಡಿಲಿ ಯಾವತ್ತೂ ಆ RC ಕಾರ್ಡ್ ಒಂದು ಜಿರಾಕ್ಸು, ಇನ್ಶೂರೆನ್ಸ್ ಜಿರಾಕ್ಸು ಮತ್ತು DL ಜಿರಾಕ್ಸು, ಎಮಿಷನ್ ಟೆಸ್ಟ್ ಒಂದು ಜಿರಾಕ್ಸ್, ಇಷ್ಟೊಂದು ಇಟ್ಕೊಂಡಿದ್ರೆ ನಾವು ಏನು ತೊಂದರೆ ಆಗಲ್ಲ. ಯಾರು ಕೇಳಿದ್ರು ಪೊಲೀಸ್ನವ್ರಾಗ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಆಗ್ಲಿ ಅವರು ತೋರಿಸ್ಬೋದು. ಅಟ್ಲೀಸ್ಟ್ ನಾವು ಡಿಜಿಲಾಕರ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೇ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಷ್ಟಂತೂ ನಾವು ವೆಹಿಕಲ್ ಅಲ್ಲಿ ಕ್ಯಾರಿ ಮಾಡಬೇಕು. ಸರ್, ಇನ್ನು ಸತಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಂಗೆ ಹೇಳಿ, ಒಬ್ಬ 2 ವೀಲ್ ಆಗ್ಲಿ 4 ವೀಲ್ ಆಗ್ಲಿ ಅಥವಾ ಕಮರ್ಷಿಯಲ್ ವೆಹಿಕಲ್ ಆಗ್ಲಿ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಪೊಲೀಸ್ನವ್ರಿಗೆ ನಾವು ಗೌರವವಾಗಿ ತೋರ್ಸಕ್ಕೆ ಏನೇನ್ ದಾಖಲಾತಿ ಇರಬೇಕು? ಫಸ್ಟ್ ಆಫ್ ಆಲ್ ಆ ಗಾಡಿ ಡಾಕ್ಯುಮೆಂಟ್ಸ್ ಇರ್ಬೇಕು. ಏನಂದ್ರೆ RC ಕಾರ್ಡು, ಇನ್ಶೂರೆನ್ಸ್ ಜಿರಾಕ್ಸು, ಎಮಿಷನ್ ಇಷ್ಟು ಇರ್ಬೇಕು. ಆಮೇಲೆ ಯಾರು ನಡೆಸ್ತಾನೆ ಅವನದು DL ಅದು ರನ್ನಿಂಗ್ ಅಲ್ಲಿ ಇರ್ಬೇಕು. ಆ DL ಇಷ್ಟು ಇರ್ಬೇಕು. ಓಕೆ ಸರ್, ಎಮಿಷನ್ ಟೆಸ್ಟ್ ಅಂತ ಹೇಳಿದ್ರೆ ಎಮಿಷನ್ ಟೆಸ್ಟ್ 2 ವೀಲ್ 4 ವೀಲ್ ಎಲ್ಲದಕ್ಕೂ ಮಾಡಿಸ್ಲೇಬೇಕಾ? ಕಂಪಲ್ಸರಿ ಇದೆಯಾ? ಕಂಪಲ್ಸರಿ ಅದು ಮಾಡಿಸ್ಲೇಬೇಕು. 6 ತಿಂಗಳವರೆಗೂ ಅದು ವ್ಯಾಲಿಡಿಟಿ ಇರುತ್ತೆ. ಓಕೆ. ಇಯರ್ ಅಲ್ಲಿ ಒಂದು ವರ್ಷದಲ್ಲಿ 2 ಸತಿ 6 ಮಂತ್ಸ್ ಒಂದ್ಸತಿ ಎಮಿಷನ್ ಟೆಸ್ಟ್ ಮಾಡಿಸಿ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದನ್ನ ನಾವು ಇಟ್ಕೊಂಡಿದ್ರೆ ಅದರಿಂದ ನಮ್ಗೆ ತೊಂದರೆ ಏನಾಗಲ್ಲ, ಫೈನು ಬೀಳಲ್ಲ. ಸರ್, ಇನ್ನು ಅನೇಕ ವಿಚಾರಗಳನ್ನ ತಮ್ಮ ಬಳಿ ತಿಳ್ಕೋಬೇಕು. CC ಅಂದ್ರೆ ಏನ್ ಸರ್? ಅದು CC ಅಂದ್ರೆ ಅದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ. ಓಕೆ. ಅದು ನಾವು 4 ವೀಲರ್ಸ್ಗೆ ಒಂದು RTO ಇಂದ ಇನ್ನೊಂದು RTOಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ನಾವೇನು ಮಾಡಬೇಕು, ಅಲ್ಲಿಂದ CC ತೆಗಿಬೇಕು. CC ಅಂದ್ರೆ ಕ್ಲಿಯರ್ ಸರ್ಟಿಫಿಕೇಟ್. ಅದು ತಗೊಂಡು ಬಂದ್ರೆ ಇವ್ರ ಹೆಸರಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿ ಯಾರು ತಗೊಂಡ್ತಾನೆ ಪಾರ್ಟಿ ಅವನ ಹೆಸರಿಗೆ ಮಾಡಿಕೊಡ್ಬೇಕು. 4 ವೀಲರ್ ಮಾತ್ರ ಅದು CC ಬೇಕಾಗಿರೋದು. 2 ವೀಲರ್ಗೆ CC ಬೇಕಾಗಿಲ್ಲ. ಯಾವ RTO ಇದ್ರೂ ನಾವು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿಕೊಡ್ಬೋದು. CC 4 ವೀಲರ್ ಮಾತ್ರ CC ಬೇಕು, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ. ಅಂದ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತಂದ್ರೆ ಅಂದ್ರೆ ಆ ಗಾಡಿ ಮೇಲೆ ಯಾವ್ದಾದ್ರು ಲೋನ್ ಇದೆಯಾ ಅಥವಾ ಅದ್ರ ಮೇಲೆ ಏನಾದ್ರು ಕೇಸ್ ಇದೆಯಾ, ಇದೆಲ್ಲ ನೋಡೋದಕ್ಕೆ CC ಅಂತ. ಓಕೆ ಸರ್, ಈಗ ಒಂದು ಫಾರ್ ಎಕ್ಸಾಂಪಲ್ ನಾವು ತುಮಕೂರು RTO ತಗೋಣ. ತುಮಕೂರು RTO ಕಾರ್ನ ಅದೇ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇನ್ನೊಬ್ಬ ಪರ್ಸನ್ ತಗೊಂಡ್ರೆ ಅದಕ್ಕೆ CC ಬೇಕಾ ಬೇಡ ಸರ್? ಅದಕ್ಕೆ CC ಏನ್ ಬೇಕಾಗಿಲ್ಲ. ರೆಕಾರ್ಡ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಕ್ಸಿಡೆಂಟ್ಸ್ ಆಗ್ಲಿ, ಬೇರೆದಾಗ್ಲಿ, ಕಂಪ್ಲೇಂಟ್ಸ್ ಆಗ್ಲಿ, ಯಾವ್ದಿದ್ರು ಫೈನ್ ಇದ್ರೆ ಅಪ್ಡೇಟ್ ಇರುತ್ತೆ. ಅದ್ ಬೇಕಾದ್ರೆ ಅದನ್ನೇ ಚೆಕ್ ಮಾಡಿ ಅವ್ರ ಹೆಸರಿಗೆ ಮಾಡ್ಕೊಡ್ತಾರೆ. ಏನು ತೊಂದ್ರೆ ಇಲ್ಲ. CC ಅದಕ್ಕೆ ಬೇಕಾಗಿಲ್ಲ. ಸರ್, HP ಅಂದ್ರೆ ಏನ್ ಸರ್? ಅದು ಹೈಪಾಥೆಟಿಕೇಶನ್ ಅಂತ. ಅದು ನಿಮ್ಗೆ ಲೋನ್ ತಗೊಂಡಿದ್ರೆ ಹೈಪಾಥೆಟಿಕೇಶನ್ ಅಲ್ಲಿ ಎಂಟ್ರಿ ಇರುತ್ತೆ. ನೀವು ಯಾವತ್ತು ಲೋನ್ ಕ್ಲಿಯರ್ ಮಾಡಿದಾಗ ಬ್ಯಾಂಕಲ್ಲಿ ಕಟ್ಬಿಟ್ವಿ ಅಂತ ಸುಮ್ಮನಾದ್ರೆ ಅಲ್ಲೂ ಲೋನ್ ಐತೆ ಅಂತಾನೆ ತೋರಿಸ್ತಿರುತ್ತೆ. ಬ್ಯಾಂಕ್ ಇಂದ ನಾವು ಒಂದು NOC ತಗೊಂಡು ಒಂದು 35 ಫಾರಂ ಕೊಡ್ತಾರೆ, 2 ಫಾರಂ. ಅದು ಸೈನ್ ಮಾಡಿ ನಾವು RTO ಅಲ್ಲಿ ತಗೊಂಡೋಗಿ RTO ಆಫೀಸಲ್ಲಿ ಅದು ನಾವು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿದ್ರೆ ಇನ್ನೊಂದು ಕಾರ್ಡ್ ಪ್ರಿಂಟ್ ಮಾಡಿಕೊಡ್ತಾರೆ. ಆವಾಗ ಅದು ಗಾಡಿ ಲೋನ್ ಫ್ರೀ ಅಂತ ತೋರಿಸ್ಬಿಡುತ್ತೆ. ಇಲ್ಲ ಅಂದ್ರೆ ನಾವು ದುಡ್ಡು ಕಟ್ಬಿಟ್ಟಿದೀವಿ, ಲೋನ್ ಯಾವ್ದು ಇಲ್ಲ ಅಂದ್ರೆ ಅಲ್ಲಿ ಲೋನ್ ತೋರಿಸ್ತಾನೆ ಇರುತ್ತೆ.
ಅದು ದಯವಿಟ್ಟು ಎಲ್ಲ ತಪ್ಪು ಮಾಡ್ತಾರೆ. ನೀವು ಅಲ್ಲಿ ಯಾವ ಕಾರಣಕ್ಕೂ ನೀವು ಹೋಗಿ ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಬೇಕು. ನೋಡಿ, HP ಬಗ್ಗೆ ಯಾರು ಒಂದು ಲೇಸಿನೆಸ್ ತೋರಿಸ್ಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ದಾಖಲಾತಿ. ನೀವು ಒಂದು ಲೋನ್ ತಗೊಂಡಿರ್ತೀರಾ, ಒಂದು ಕಾರು, ಬೈಕಲ್, ಒಂದು ಯಾವ್ದೋ ಒಂದು ವೆಹಿಕಲ್ ತಗೊಂಡಿರ್ತೀರಾ. ಸೊ ಆ ವೆಹಿಕಲ್ ನನಗೆ ಲೋನ್ ತೀರ್ಬಿಡ್ತು, ನಾವು ತಣ್ಣಗಿರೋಣ ಅಂತ ಅಂದ್ರೆ ಆಗಲ್ಲ. ಸೊ ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀರಾ ಅಲ್ಲಿ ಹೋದ್ರೆ HP ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ನ ತಗೊಂಡು ಸರ್ ಹೇಳ್ದಂಗೆ ಏನ್ RTO ಫಾರ್ಮಾಲಿಟೀಸ್ ಇದೆ ಅದನ್ನ ಕಡ್ಡಾಯವಾಗಿ ನೀವು ಮಾಡ್ಲೇಬೇಕು. ಸರ್, ಈಗ TO ಅಂದ್ರೆ ಏನ್ ಸರ್? TO ಅಂದ್ರೆ ಟ್ರಾನ್ಸ್ಫರ್ ಅಂತ ಮಾಡ್ತೇವೆ. ಓಕೆ. ಈ 2 ವೀಲರ್ ವೆಹಿಕಲ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೆಲ್ಲ ಶಾರ್ಟ್ ಆಗಿ TO ಅಂತಾರೆ. ಓಕೆ. ನೀವು ಯಾವತ್ತಾದ್ರೂ ಗಾಡಿ ನೀವು ಸೇಲ್ ಮಾಡಿದ್ರೆ ನೀವು ಅದು ಆದಷ್ಟು ಬೇಗ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅವನದೇನಾದ್ರು ಆಕ್ಸಿಡೆಂಟ್ಸ್ ಆಯ್ತು, ಇದಾಯ್ತು, ಬೇರೆದೇನಾದ್ರು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಆಯ್ತು ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ಮ ಹೆಸರಿಗೆ ಅದು ಕಂಪ್ಲೇಂಟ್ ಆಗುತ್ತೆ. ಅದಕ್ಕೆ ಯಾವತ್ತೂ ಗಾಡಿ ಮಾರಿದಾಗ ಆ ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಅಷ್ಟು ಜವಾಬ್ದಾರಿ ನಿಮ್ಗಿರ್ಬೇಕು. ಸರ್, ಈಗ TOಗೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಸರ್? ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒರಿಜಿನಲ್ RC ಕಾರ್ಡ್ ಬೇಕು. 2930 ಫಾರಂ ಇರುತ್ತೆ. ಅದರಲ್ಲಿ ಯಾರು ಓನರ್ ಅವನದು ಸಿಗ್ನೇಚರ್ ಬೇಕು. ಈಗ ಯಾರು ತಗೊಂಡ್ತಾವನೆ ಅವನದು ಸಿಗ್ನೇಚರ್ ಪ್ಲಸ್ ಆಧಾರ್ ಕಾರ್ಡ್ ಬೇಕು. ಇನ್ಶೂರೆನ್ಸ್ ಜಿರಾಕ್ಸ್ ಬೇಕು. ಎಮಿಷನ್ ಒಂದು ಜಿರಾಕ್ಸ್ ಬೇಕು. ಇಷ್ಟು ಕೊಟ್ರೆ ಆ ಫೋಟೋ ಜೊತೆ ನಿಮ್ಮ ಹೆಸರಿಗೆ ಅದು ಗಾಡಿ ಟ್ರಾನ್ಸ್ಫರ್ ಆಗುತ್ತೆ. ಸರ್, ಇದು ಕಮರ್ಷಿಯಲ್ ವೆಹಿಕಲ್ ಪರ್ಮಿಟ್ ಅಂದ್ರೆ ಅದೇನು ಸರ್? ಅದು ಕಮರ್ಷಿಯಲ್ ವೆಹಿಕಲ್ ನಾವು ಏನಾದ್ರು ಬೇರೆ ಕಡೆಯಿಂದ, ಈಗ ಬೆಂಗಳೂರಿಂದ ಕುಣಿಗಲ್ಗೆ ಗಾಡಿ ತಗೊಂಡ್ ಬಂದ್ರೆ ಅವ್ರಿಗೆ ಏನಾಗುತ್ತೆ, ಆ ಜ್ಯೂರಿಡಿಕ್ಷನ್ ಅಲ್ಲಿ ಗಾಡಿ ಓಡಿಸುವಂತ ಪರ್ಮಿಟ್ ಕೊಟ್ಟಿರ್ತೇನೆ. ಓಕೆ ಓಕೆ ಓಕೆ. ಈಗ ನಾವು ಕುಣಿಗಲ್ ತಗೊಂಡ್ ಬಂದು ಸಪೋಸ್ ಆಟೋ ತಗೊಂಡ್ ಬಂದ್ವಿ ಅಂದ್ರೆ ಕುಣಿಗಲ್ಲಲ್ಲಿ ಓಡಿಸ್ಕೊಂತೀವಿ ಅಂದ್ರೆ ನಾವು ಕುಣಿಗಲ್ಲಲ್ಲಿ ಜ್ಯೂರಿಡಿಕ್ಷನ್ ಅಲ್ಲಿ ಇರಲ್ಲಿ ಅದಕ್ಕೆ ಪರ್ಮಿಟ್ ಮಾಡಿಸ್ಬೇಕು. ಅದ್ ನಮ್ಮ ಹೆಸರಿಗೆ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಹಳೆ ಪರ್ಮಿಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇದು ಹೊಸ ಪರ್ಮಿಟ್ ನಮ್ಮ ಹೆಸರಲ್ಲಿ ಯಾವ ಜ್ಯೂರಿಡಿಕ್ಷನ್ ಬರುತ್ತೆ ಆ ಜ್ಯೂರಿಡಿಕ್ಷನ್ ಅಲ್ಲಿ ನಾವು ಒಂದು ಪರ್ಮಿಟ್ ತಗೊಳ್ಬೇಕು. ಅದು 5 years ವಾರಂಟಿ ಇರುತ್ತೆ. 5 years ಆದ್ಮೇಲೆ ವ್ಯಾಲಿಡಿಟಿ ಇರುತ್ತೆ. 5 years ಆದ್ಮೇಲೆ ನಾವು ಮತ್ತೆ ರಿನ್ಯೂ ಮಾಡಿಸ್ಬೇಕು. ಆ ರಿನ್ಯೂವಲ್ಗೆ ದಾಖಲಾತಿ ನಿಮ್ಮ ಹತ್ರ ಬಂದ್ರೆ ಸಿಗುತ್ತಾ? ಎಲ್ಲ ನಿಮ್ಮ ಫಾರ್ಮಾಲಿಟೀಸ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಇನ್ನೊಂದೇನಂದ್ರೆ ಅದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ RTO ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ರೆ ಅಲ್ಲೂ ಇಶ್ಯೂ ಮಾಡಿಕೊಡ್ತಾರೆ ಪರ್ಮಿಟ್. ನೋಡಿ, ಈ ತರ ಒಂದು RTOದು ಯಾವುದೇ ಒಂದು ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಒಂದು ಮಾಹಿತಿಗಳಿಗೆ ಬೇಕಾದ್ರೆ ನೀವು ತಪ್ಪದೆ ನಮ್ಮ ಕಾಶಿಫ್ ಡ್ರೈವಿಂಗ್ ಸ್ಕೂಲ್ ಹತ್ರ ಬಂದ್ರೆ ನಿಮ್ಗೆಲ್ಲ ಸಿಗುತ್ತೆ ಮಾಹಿತಿ. ಈ FC ಅಂತ ಹೇಳ್ತಾರಲ್ಲ ಸರ್, FC ಅಂದ್ರೆ ಏನ್ ಸರ್? ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ. ಓಕೆ. ಅದು ಪರ್ಟಿಕ್ಯುಲರ್ ಆಗಿ ಕಮರ್ಷಿಯಲ್ ವೆಹಿಕಲ್ಸ್ಗೆ ಮಾತ್ರ. ನಮ್ಮ ವೈಟ್ ಬೋರ್ಡ್ ಗಾಡಿಗಳಿಗೆ ಕೇಳಲ್ಲ. ಅದು ಪ್ರತಿ ವರ್ಷ ಅವ್ರು FC ಮಾಡಿಸ್ಬೇಕು. ಯಾಕಂದ್ರೆ ಅವ್ರ ಗಾಡಿ ರೋಡಲ್ಲಿ ಓಡಿಸ್ತಾ ಇರೋದು ಕಂಡೀಷನ್ ಇಲ್ಬೇಕು. ಗಾಡಿ ಟೈರು, ನಿಮ್ದು ಇಂಜಿನು, ಎಮಿಷನ್ದು, ಬೇರೆದೆಲ್ಲ ಕಂಡೀಷನ್ ಆಗಿರ್ಲಿ ಅಂತ RTO ಆಫೀಸಿಂದ ಸರ್ಟಿಫೈ ಮಾಡ್ತಾರೆ. ಇದು ಯೋಗ್ಯತೆ ಐತೆ, ಇದು ವೆಹಿಕಲ್ ರೋಡ್ ಮೇಲೆ ಓಡಿಸಬಹುದು ಅಂತ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಇದೊಂದು ಕೊಡ್ತಾರೆ. ಇದು 6 ತಿಂಗಳು 1 ವರ್ಷವರೆಗೂ ವ್ಯಾಲಿಡಿಟಿ ಇರುತ್ತೆ. ಪ್ರತಿ ವರ್ಷ ಕಮರ್ಷಿಯಲ್ ವೆಹಿಕಲ್ಸ್ ಇರೋರು ಇದು FC ತಪ್ಪದೇ ಮಾಡಿಸ್ಬೇಕು. ಓಕೆ ಓಕೆ ಸರ್. ಇವಾಗ ಒಂದು ಗಾಡಿದು ಇಷ್ಟು ವ್ಯಾಲ್ಯೂ ಅಂತ ಇರುತ್ತೆ, ವ್ಯಾಲಿಡಿಟಿ ಅಂತ ಇರುತ್ತೆ. ಆ ವ್ಯಾಲಿಡಿಟಿ ಆದ್ಮೇಲೆ ಏನ್ ಮಾಡ್ಬೇಕು ಸರ್? ಇದು ನಮ್ದು ವೈಟ್ ಬೋರ್ಡ್ ವೆಹಿಕಲ್ಸ್ ಇರುತ್ತೆ, ಅದಕ್ಕೆ 15 years ವ್ಯಾಲಿಡಿಟಿ ಕೊಡ್ತಾರೆ. ಅಂದ್ರೆ ಶೋರೂಮ್ ಇಂದ ತಗೊಂಡಾಗ 15 years ಆದ್ಮೇಲೆ ಅದು RRC ಮಾಡ್ತಾರೆ. RRC ಅಂದ್ರೆ ರಿನ್ಯೂವಲ್ ಆಫ್ RC ಕಾರ್ಡ್. ಆಮೇಲೆ ಅದಕ್ಕೆ ಏನೈತೆ ಶುಲ್ಕ ಕಟ್ಟಿ ಗಾಡಿ ಕಂಡೀಷನ್ ಮಾಡಿಸಿ, ಮಿರರ್ ಆಗ್ಲಿ ಬೇರೆದೆಲ್ಲ ಕರೆಕ್ಟ್ ಆಗಿದ್ರೆ ತಿರ್ಗಾ RTO ಆಫೀಸ್ ಇನ್ಸ್ಪೆಕ್ಷನ್ ಮಾಡಿ ಅದು 5 years ನಿಮ್ಗೆ ವ್ಯಾಲಿಡಿಟಿ ಎಕ್ಸ್ಟೆಂಡ್ ಮಾಡಿಕೊಡ್ತಾರೆ. ಇದಕ್ಕೆ ನಮ್ದು ವೈಟ್ ಬೋರ್ಡ್ ವೆಹಿಕಲ್ಸ್ 2 wheeler ಆಗ್ಲಿ 4 wheeler ಕಾರ್ ಆಗ್ಲಿ 15 years ಆದ್ಮೇಲೆ ಒಂದ್ಸತಿ ರಿನ್ಯೂವಲ್ ಮಾಡಿಸ್ಲೇಬೇಕು. ಅದಕ್ಕೆ RRC ಅಂತಾರೆ, ರಿನ್ಯೂವಲ್ ಆಫ್ RC ಕಾರ್ಡ್. ಅದೇ ತರ DLಗೂ ಇದೆಯಾ ಸರ್ ವ್ಯಾಲಿಡಿಟಿ? DLಗೂ ವ್ಯಾಲಿಡಿಟಿ ಇರುತ್ತೆ. ಈಗ 40 years ಒಂದ್ಸತಿ ನೀವು 20 ವರ್ಷಕ್ಕೆ ತಗೊಂಡ್ರಿ ಅಂದ್ರೆ DL ನಿಮ್ಗೆ 20 ವರ್ಷ ವ್ಯಾಲಿಡಿಟಿ ಇರುತ್ತೆ. ಯಾರು 38 ವರ್ಷಕ್ಕೆ ತಗೊಂಡ್ರೆ 2 ವರ್ಷ ವ್ಯಾಲಿಡಿಟಿ ಇದೆ. 40 yearsಗೆ ನಾವು ಮತ್ತೆ ಅಲ್ಲಿ ನಮ್ಮ DL ರಿನ್ಯೂವಲ್ ಮಾಡಿಸ್ಬೇಕು. ಅದೆಲ್ಲ ಈಗ ಆನ್ಲೈನ್ ಮಾಡ್ಬಿಟ್ಟವ್ರೆ, ನಾವೇ ಮಾಡ್ಕೊಂಡು ಖುದ್ದಾಗಿ ಆಗ್ಬೋದು. ಅದು ನೆಕ್ಸ್ಟ್ 10 ವರ್ಷ ಕೊಡ್ತಾರೆ. 50 years ಆದ್ಮೇಲೆ 5 years ರಿನ್ಯೂವಲ್ ಮಾಡಿಸ್ಬೇಕು. ಆ ಥರ ಸರ್. ಈಗ ನಾವು ವಾಹನಕ್ಕೆ ಇವಾಗ ಮನುಷ್ಯನು ಮಾಡಿಸ್ದಂಗೂ ಕೂಡ ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ, ಅದು ಕಡ್ಡಾಯನೇ ಸರ್? ಅದರಿಂದ ಏನ್ ಪ್ರಯೋಜನ ನಮ್ಗೆ ಇನ್ಶೂರೆನ್ಸ್ ಮಾಡಿಸೋದ್ರಿಂದ? ವೆಹಿಕಲ್ ಇನ್ಶೂರೆನ್ಸು ಮಸ್ಟ್. ಯಾಕಂದ್ರೆ ವೆಹಿಕಲ್ ಇಂದ ಇನ್ಶೂರೆನ್ಸ್ ಇಂದ ಯಾವ ಆಕ್ಸಿಡೆಂಟ್ ಆಗಲಿ ಇದಾದ್ರೆ ನಾವು
ಆಗಿ ಈ ತೊಂದರೆಗಳು ನಮ್ಗೆ ಬರೋದು ಫೈನಾನ್ಷಿಯಲ್ ಏನು ತೊಂದರೆ ಬರುತ್ತೆ ಅದೆಲ್ಲ ಇನ್ಶೂರೆನ್ಸ್ ಕಂಪ್ನಿ ಬೇರ್ ಮಾಡುತ್ತೆ. ನಾವು ಸೇಫ್ ಇರ್ತೀವಿ, ಮುಂದೆ ಇರೋನ್ಗೂ ಸೇಫ್ ಇರುತ್ತೆ. ಅದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ವೆಹಿಕಲ್ಗೂ ಡ್ಯಾಮೇಜ್ ಆದರೆ ಆ ಇನ್ಶೂರೆನ್ಸನ್ನು ಇವರು ಅದಕ್ಕೇನು ಡ್ಯಾಮೇಜ್ ಆಗಿರುತ್ತೆ ಅದು ಕಂಪ್ನಿ ಕಟ್ಕೊಡುತ್ತೆ. ಅದು ಇನ್ಶೂರೆನ್ಸ್ ಇಲ್ಲ ಅಂತ ನೋಡಿದ್ರೆ ಅದು 1000 ರೂಪೀಸ್ ಫೈನ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಇಲ್ಲದೆ ಇರೋ ತೊಂದರೆಗಳಲ್ಲಿ ಸಿಕ್ಕಾಕೊಂತೀರ. ಈ ತರ ಎಲ್ಲ ಇದೆ. ಅದು ಇನ್ಶೂರೆನ್ಸ್ ಅಲ್ಲಿ ಎಷ್ಟು ತರ ವಿಧಗಳಿದೆ ಸರ್? ಇದು ಇನ್ಶೂರೆನ್ಸ್ ಅಲ್ಲಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಇರುತ್ತೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇರುತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ಮನುಷ್ಯ ಥರ್ಡ್ ಅಲ್ಲ, ಗಾಡಿಗೆ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಅಂತ ಕೊಡ್ತಾರೆ. ಎಷ್ಟು ಜನ ಬರ್ತಾರೆ ನನ್ಗೆ ಫಸ್ಟ್ ಪಾರ್ಟಿ ಬೇಕು ಅಂತಾರೆ, ನಾನ್ ಸೆಕೆಂಡ್ ಥರ್ಡ್ ಅಂತ. ಓನರ್ ಬಗ್ಗೆ ಅಲ್ಲ, ಇನ್ಶೂರೆನ್ಸ್ ಅಲ್ಲಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಪ್ಲಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇಷ್ಟು ಬರುತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಗಾಡಿಗೆ ಆಗ್ಲಿ ಇದಾಗ್ಲಿ ಏನು ಕೊಡಲ್ಲ. ಥರ್ಡ್ ಪಾರ್ಟಿಗೆ ಏನ್ ತೊಂದರೆ ಆಗುತ್ತೆ ಅದು ನಾವು ಕಟ್ಟಂಗಿಲ್ಲ, ಅವರೇ ಕಂಪ್ನಿನವರು ಕೊಡ್ತಾರೆ. ಫಸ್ಟ್ ಪಾರ್ಟಿಲಿ ನಮಗೂ ಏನಾದ್ರು ತೊಂದರೆ ಆದ್ರೂ ಕೊಡ್ತಾರೆ, ಮುಂದೆ ಅವ್ನಿಗೆ ಏನಾದ್ರು ತೊಂದರೆ ಆದ್ರೂ ಅದನ್ನು ಅವ್ರು ಬೇರ್ ಮಾಡ್ತಾರೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಗಾಡಿಗೂ ಏನಾದ್ರು ಆದ್ರೂ ಎಲ್ಲ A to Z ಅದು ಅವರೇ ಬೇರ್ ಮಾಡ್ತಾರೆ. ಈ ತರ ಎಲ್ಲ ಇದೆ. ಓಕೆ ಸರ್. ತಮ್ಮ ವಾಹನ ತರಬೇತಿಗಳೇನಿದೆ ನಿಮ್ಮ ಸಂಸ್ಥೆಗಳೆಲ್ಲ ಇದೆಯಲ್ಲ, ನಿಮ್ದು ಏನಾದ್ರು ತರ ಸಂಘಗಳೇನಾದ್ರು ಇದೆ ಸರ್? ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ಸುಮಾರು 90 ಡ್ರೈವಿಂಗ್ ಸ್ಕೂಲ್ಸ್ ಅವೆ. ಅದರಲ್ಲಿ ಎಲ್ಲ ಡ್ರೈವಿಂಗ್ ಸ್ಕೂಲು ನಮ್ದು ಡ್ರೈವಿಂಗ್ ಸ್ಕೂಲ್ ತುಮಕೂರು ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ಅಂತ ಅಲ್ಲಿ ನಾವು ಎನ್ರೋಲ್ ಆಗಿದ್ದೀವಿ. ಅದ್ರಲ್ಲಿ ಏನಾಗುತ್ತೆ, ನಮ್ದು ಏನು ತೊಂದರೆ ಸಮಸ್ಯೆ ಇದ್ರೆ ಎಲ್ಲ ನಮ್ಮ ಪ್ರೆಸಿಡೆಂಟ್ ಇರ್ತಾರೆ, ಅದಕ್ಕೆ ಸೆಕ್ರೆಟರಿ ಅವರೇ, ಖಜಾಂಚಿ ಅವರೇ, ನಮ್ಮ ಸಂಸ್ಥೆ ಐತೆ. ತಿಂಗ್ಳಿಗೊಂದ್ಸತಿ ಮೀಟಿಂಗ್ ಆಗುತ್ತೆ, ವರ್ಷಕ್ಕೊಂದ್ಸತಿ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ. ಅದರಿಂದ ಪ್ರವಾಸನೂ ಹೋಗ್ತೀವಿ ನಾವು, ಅದು ಎಲ್ಲ ಇದು ಮಾಡ್ತಾರೆ. ನಮ್ಗೇನು RTO ಅಲ್ಲಿ ಏನು ಸಮಸ್ಯೆ ಇದ್ರು ಎಲ್ಲ ಸೇರಿ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂತೀವಿ. ಓಕೆ ಸರ್, ಇವತ್ತಿನ ಇಂಟರ್ವ್ಯೂನಲ್ಲಿ ನಾನು ಕೇಳ್ತಾ ಇದ್ದೀನಿ, ಸರ್ಕಾರದಿಂದ ನಿಮ್ಮ ಒಂದು ಸಂಸ್ಥೆ ಏನಿದೆ ಅಥವಾ ನಿಮ್ಮ ಒಂದು ಸಂಘ ಏನಿದೆ, ಆ ಸಂಘಕ್ಕೆ ಸರ್ಕಾರದಿಂದ ಏನು ಸವಲತ್ತು ದೊರೀತಾ ಇದೆ ಸರ್? ಇದು ನಮ್ಮದು ಸರ್ಕಾರದಿಂದ ಏನು ₹1 ಬೇರೆ ಫೈನಾನ್ಷಿಯಲ್ ಏನು ಬರಲ್ಲ. ಇನ್ನೊಂದೇನು ಸರ್ಕಾರದಿಂದ ಏನು ಮಾಡೋರೆ, SC ST ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಈ ಪಂಚಾಯತಿ ಇದರಿಂದ ಅವ್ರಿಗೆ ಈ ಜನಕ್ಕೆ ಟ್ರೈನಿಂಗ್ ಕೊಟ್ಟು ನೀವು DL ಮಾಡಿಸ್ಬೇಕು ಅಂತ ಅವ್ರಿಗೆ ಆರ್ಡರ್ಸ್ ಕೊಟ್ಟವ್ರೆ. ಅವ್ರು ಯಾವುದೇ ರೀತಿ ಸೆಲೆಕ್ಟ್ ಮಾಡಿಕೊಡ್ತಾರೆ ಇದು ನಮಗೆ ಇಲ್ಲಿ ಕಳಿಸ್ತಾರೆ. ನಾವಿಲ್ಲಿ ತರಬೇತಿ ಕೊಟ್ಟು ಆಮೇಲೆ ಅವ್ರಿಗೆ DL ಮಾಡಿಸ್ಕೊಟ್ಟು ಸರ್ಕಾರದಿಂದ ಶುಲ್ಕ ಫಿಕ್ಸ್ ಮಾಡೋ ಫೀಸು ₹7,000 ಕಾರು ಲಘು ವಾಹನ ಡ್ರೈವಿಂಗ್ ಕಲಿಸಿ DL ಮಾಡಿಸ್ಕೊಡೋಕ್ಕೆ ಅಂತ ಕೊಟ್ಟಾರೆ. ಆ ದುಡ್ಡು ನಾವು ಸಂಸ್ಥೆ ಈ ಪಂಚಾಯತಿಯಿಂದ ಆ ದುಡ್ಡು ನಾವು ತಗೊಂತೀವಿ. ಪಂಚಾಯತಿಯಿಂದ ಆ ದುಡ್ಡನ್ನ ನೀವು ತಗೊಂತೀರಾ? ಸರಿ ಸರ್, ಸರ್ಕಾರಕ್ಕೆ ನೀವು ಇನ್ನು ಏನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಬಯಸ್ತೀರಾ ನಿಮ್ಮ ಒಂದು ವಾಹನ ತರಬೇತಿ ಶಾಲೆಗಳಿಗೆ? ವಾಹನ ತರಬೇತಿ ಶಾಲೆಗಳಿಗೆ ಸರ್ಕಾರದಿಂದ ಇಲ್ಲಿ ಯಾವ್ದು ಕೆಲಸ ಮಾಡ್ತಾವ್ರೆ, 10 ವರ್ಷ 15 ವರ್ಷ 20 ವರ್ಷ ಅವ್ರಿಗೇನಾದ್ರೂ ಆಕ್ಸಿಡೆಂಟ್ಸ್ ಆಗಲಿ ಬೇರೆದಾಗಲಿ ಸ್ಕೂಲಲ್ಲಿ ನಡೆಸ್ತಾ ಇದ್ದಾಗ ಅವ್ರ ತೊಂದರೆ ಆಗಲಿ ಏನಾದಾದ್ರೆ ಮಾನಿಟರಿ ಬೆನಿಫಿಟ್ ಏನಾದರೂ ಸರ್ಕಾರದಿಂದ ಇದ್ರೆ ತೀರಾ ಒಳ್ಳೆಯದು. ಈಗ ಸದ್ಯಕ್ಕಂತೂ ಯಾವುದು ಇಲ್ಲ. ಇದೇ ಸರ್ಕಾರದಿಂದ ಬೆನಿಫಿಟ್ ಅಂದರೆ ಈ ಬೇರೆ ಇವ್ರಿಗೆ DLಗಳಿಗೆ ಅನುಕೂಲ ಮಾಡಿಕೊಟ್ಟವ್ರಲ್ಲ, ಅದೇನು ಮಾಡ್ತೀವಿ ಅಷ್ಟೇ, ನಮಗೆ ಬೇರೆದೇನೋ ಆಗ್ತಾ ಇದೆ. ಸರ್, ನನ್ನ ಪ್ರಕಾರ ನನ್ನ ಪರ್ಸನಲ್ ಹೇಳೋದಾದ್ರೆ, ಈಗ ಆಕ್ಚುಲಿ ನಿಮ್ಮ ತರಬೇತಿ ಶಾಲೆ ಅಂದ್ರೂ ಕೂಡ ನೀವೊಬ್ರು ಶಿಕ್ಷಕರೇ. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಸೊ ಅದೇ ತರ ನಿಮ್ಮ ಡ್ರೈವಿಂಗ್ ಶಿಕ್ಷಕರ ದಿನಾಚರಣೆ ಅಂತನೂ ಕೂಡ ನಾವು ಸ್ಥಾಪನೆ ಒಂದು ದಿನನ ನಾವು ಪ್ರಾರಂಭಿಸ್ಬೋದು ಈ ಒಂದು ಇದರಲ್ಲಿ, ಅಲ್ವಾ ಸರ್? ಯಾಕಂದ್ರೆ ಆಮೇಲೆ ನಿಮ್ಮಲ್ಲಿ ಶಿಕ್ಷಕರು ಏನಿದ್ದಾರೆ, ತರಬೇತಿ ಕೊಡೋ ಶಿಕ್ಷಕರು, ಅವ್ರಿಗೆ ನೋಡಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಪ್ರತಿ ವರ್ಷ ಅತ್ಯುತ್ತಮ ಶಿಕ್ಷಕ ಅಂತ ಒಂದು ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡ್ತಾರೆ. ನಿಮ್ಗೂ ಕೂಡ ಅತ್ಯುತ್ತಮ ಚಾಲಕ ಶಿಕ್ಷಕ ಅಂತ ನಾವು ಒಂದು ಗೌರ್ಮೆಂಟ್ ಇಂದ ಒಂದು ಪ್ರಶಸ್ತಿ ಸನ್ಮಾನಗಳೆಲ್ಲ ಮಾಡ್ಬೋದಲ್ವಾ ಸರ್? ನೀವು ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಮ ಇದ್ರಲ್ಲಿ ಏನ್ ಮಾಡ್ತಾರೆ, ವರ್ಷಕ್ಕೊಂದ್ಸತಿ ರೋಡ್ ಸೇಫ್ಟಿ ಜಾಥಾ ಅಂತ ಮಾಡ್ತೀವಿ. ಓಕೆ. ಆವಾಗ ನಮ್ದು ಡ್ರೈವಿಂಗ್ ಸ್ಕೂಲ್ ಶಾಲೆಗಳದ್ದು ಎಲ್ಲ ಡ್ರೈವಿಂಗ್ ಸ್ಕೂಲ್ಗಳು ಕಾರ್ಗಳು ಎಲ್ಲ ಹೋಗಿ ಒಂದು ಜಾಥಾ ಮಾಡಿ ರೋಡ್ ಸೇಫ್ಟಿ ಬಗ್ಗೆ ಮಾತಾಡ್ತೀವಿ. ಅವ್ರಿಗೆ ಜನಕ್ಕೆ ಅವೇರ್ನೆಸ್ ಕೊಡ್ತೀವಿ.
ಇದು ಪರ್ಟಿಕ್ಯುಲರ್ ಆಗಿ ಈ ತರ, ಯಾಕಂದ್ರೆ ರೆಗ್ಯುಲರ್ ಆಗಿ ಇನ್ಸ್ಟ್ರಕ್ಟರ್ ಆಗ್ಲಿ ನಮ್ ಇವ್ರಲ್ಲಿ ರೆಗ್ಯುಲರ್ ಆಗಿ ಇರಲ್ಲ. ಒಬ್ಬೊಬ್ರು ಇರ್ತಾರೆ, ಒಬ್ಬೊಬ್ರು 1 ವರ್ಷ ಕೆಲಸ ಮಾಡ್ತಾರೆ, 2 ವರ್ಷ ಮಾಡ್ತಾರೆ. ಹಂಗಾಗಿ ಅದು ಈ ತರ ಮಾನಿಟರ್ ಮಾಡಕ್ಕೆ, ಅವ್ರಿಗೆ ಅಸೆಸ್ ಮಾಡಕ್ಕೆ ಆಗ್ತಾ ಇಲ್ಲ. ಬರೇ ನಮ್ ಇದರಿಂದ ಒಂದ್ ಏನ್ ಮಾಡ್ತಾರೆ ಅಸೋಸಿಯೇಷನ್ ಇಂದ ವರ್ಷಕ್ಕೊಂದ್ಸತಿ ರೋಡ್ ಸೇಫ್ಟಿ ಅಂತ RTO ಜೊತೆ ಸೇರಿಸಿ, RTO ಆಫೀಸ್ ಜೊತೆ ಸೇರಿಸಿ ಒಂದು ಜಾಥಾ ಮಾಡಿ ಜನಕ್ಕೆ ರೋಡ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಬಗ್ಗೆ ಹೇಳ್ತೀವಿ. ಬಟ್ ಏನಪ್ಪಾ ಅಂತಂದ್ರೆ ನೀವೆಲ್ಲ ವೃತ್ತಿಪರ ಸಂಘಟಕರು ಸರ್. ವೃತ್ತಿಪರವಾಗಿ ನಿಮ್ದು ಇದನ್ನೇ ಒಂದು ಈ ಒಂದು ಶಾಲೆನ ನಡೆಸ್ಕೊಂಡು ಸುಮಾರು ವರ್ಷಗಳಿಂದ ಬಂದಿದೆ. ಇದೇ ತರ ಎಷ್ಟೋ ಶಾಲೆಗಳು ಬಂದಿದೆ. ಬಟ್ ನೀವು ಅವೇರ್ನೆಸ್ ಕೊಡ್ತೀರಾ, ದಟ್ಸ್ ಗುಡ್. ಬಟ್ ನಿಮಗೊಂದು ಅದೊಂದು ಇದಾಗ್ಬೇಕು ಸರ್. ಅಂದ್ರೆ ಐ ಮೀನ್ ನಿಮ್ಮ ಒಂದು ಶ್ರಮನೂ ಕೂಡ ನಮ್ಮ ಜನತೆಗೆ ಸ್ಪಂದಿಸ್ಬೇಕು, ಅದು ತಲುಪಬೇಕು ಸರ್ ಅನ್ನೋದೇ ನನ್ನ ಒಂದು ಅಭಿಲಾಷೆ. ಸರ್, ನಿಮ್ಮ RTO ಆಫೀಸ್ನಲ್ಲಿ ನಿಮಗೂ ಅವ್ರಿಗೂ ಯಾವ ರೀತಿ ಒಡನಾಟ ಇರುತ್ತೆ? ಇದು ತುಂಬಾ ಕ್ಲಿಷ್ಟವಾದ ಪ್ರಶ್ನೆ. ಯಾಕೆಂದ್ರೆ RTOಗೂ ನಿಮ್ಗೂ ಅದು ಇದು ನಡೀತಾನೆ ಇರ್ತದೆ ಅವಾಗವಾಗ. ಸೊ ನಿಮ್ಮ ಒಂದು ಪ್ರಕಾರ ನಿಮಗೂ RTOಗೂ ಯಾವ ರೀತಿ ಒಡಂಬಡಿಕೆ ಇದೆ, ಒಡನಾಟ ಇದೆ? RTO ಅಂದ್ರೆ ಈಗ RTOಕ್ಕಿಂತ ಜಾಸ್ತಿ ನಮ್ಗೆ RTO ಇನ್ಸ್ಪೆಕ್ಟರ್ಗಳಿಗೆ ಜಾಸ್ತಿ ನಿಮ್ಗೆ ಅವ್ರಿಗೂ ಯಾಕಂದ್ರೆ ಒಡಂಬಡಿಕೆ ಇರೋದು. ಯಾಕಂದ್ರೆ ನಾವು ನಮ್ಮ ಪರ್ಟಿಕ್ಯುಲರ್ ನಮ್ಮ ಸ್ಕೂಲ್ ಬಗ್ಗೆ ಹೇಳ್ತೀನಿ. ನಾವು ಯಾವುದು ಡಾಕ್ಯುಮೆಂಟ್ಸ್ ಆಗಲಿ ಬೇರೆದಾಗ್ಲಿ ಇಲ್ಲಿಗೆಲ್ಲ ಆಗಲಿ ಯಾವುದು ಮಾಡಲ್ಲ. ನಮ್ಮ ಫೈಲ್ ನೋಡಿದ್ರೆ A to Z ನಾವು ಕರೆಕ್ಟಾಗಿ ಮಾರ್ಕಿಂಗು ಕೂಡ ಮಾಡಿ ನಾವು ಫೈಲು ಸಬ್ಮಿಟ್ ಮಾಡಿರ್ತೀವಿ. ನಮ್ಮ ಕಡೆಯಿಂದ ನಮ್ಮ ಸ್ಕೂಲಿಂದ ಅವ್ರಿಗೆ ಒಂದು ಪೈಸದು ಬೇರೆದು ಹೇಳೋಕ್ಕೆ ತೊಂದರೆ ನಾವು ಯಾವುದು ಕೊಡಲ್ಲ. ನಾವು ಆ ರೀತಿ ಏನೈತೆ ನಮ್ಮ ಸ್ಕೂಲ್ ಬಗ್ಗೆ ನಮ್ಮ RTO ಅಲ್ಲಿ ತೀರಾ ಒಳ್ಳೆ ಅಭಿಪ್ರಾಯ ಐತೆ. ಯಾವ ಇನ್ಸ್ಪೆಕ್ಟರ್ ಬಂದರು ನಮಗೆ ಯಾರು ಇರಲಿ, ಬೇರೆಯವ್ರು ಹೊಸಬ್ರು ಬಂದಲಿ, 1 ವಾರ 15 ದಿನದಲ್ಲೇ ನಮ್ಮದು ಫೈಲಿಂಗ್ ಆಗಲಿ ಟ್ರೈನಿಂಗ್ ಆಗಲಿ ಅಲ್ಲಿ ಇದರಲ್ಲೇ ಆಫೀಸಲ್ಲಿ ಫೈಲ್ ಮೂವ್ಮೆಂಟು DL ಇಸ್ಕೊಡೋದು ಬೇರೆದು ಎಲ್ಲ ತೊಂದರೆಗಳು ನಮ್ಗೆ ಯಾವುದು ಆಗಲ್ಲ. ನಾವು ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೇವೆ. ಫೈನ್ ಹಾಕ್ತಾರೆ ಸರ್, ರೋಡಲ್ಲಿ ನಿಂತ್ಕೊಂಡಾಗ ಅಡ್ಡಗಟ್ಟಿ ಫೈನ್ ಹಾಕ್ತಾರೆ. ಅದು ಎಷ್ಟು ತರದ್ದು ಮುಖ್ಯವಾದ ಫೈನ್ಗಳು ಹಾಕ್ಬೋದು ಸರ್ ಸಾಮಾನ್ಯವಾಗಿ? ನಾವು ಅದನ್ನ ಯಾವ ತರ ನಾವು ಅದನ್ನ ತಡೆಗಟ್ಕೋಬೇಕು ಒಬ್ಬ ಸಾಮಾನ್ಯ ನಾಗರಿಕನಾಗಿ? ಫಸ್ಟ್ ಆಫ್ ಆಲ್ ಫೈನ್ ಹಾಕೋದೇ ಯಾವ್ದ್ರಂದ್ರೆ DL ಐತೇನೋ ಅಂತ ಕೇಳ್ತಾರೆ. ಓಕೆ. ಆಮೇಲೆ ಗಾಡಿ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಓಕೆ. ಹೆಲ್ಮೆಟ್ ಬಗ್ಗೆ ಕೇಳ್ತಾರೆ, ಇನ್ಶೂರೆನ್ಸ್ ಬಗ್ಗೆ ಕೇಳ್ತಾರೆ. ಹೀಗಾಗಿ ಇದು ನಾವು ಮೊದಲೇ ಮಾತಾಡಿದ್ದಕ್ಕೆ ಆ ಡಾಕ್ಯುಮೆಂಟ್ಸ್ ಅದ್ರಲ್ಲಿ ಕ್ಯಾರಿ ಮಾಡಿದ್ರೆ ನಾವು ಅಷ್ಟು ನಮಗೇನು ತೊಂದರೆ ಆಗಲ್ಲ. ಆಮೇಲೆ ಟ್ರಿಬಲ್ ರೈಡಿಂಗ್ ಅಂತ ಹೋಗ್ತಾರೆ, ಈ ಯೂಸ್ ಎಲ್ಲ ಅದು ಮಾಡ್ತಾರೆ, ಅದೆಲ್ಲ ತೀರಾ ತಪ್ಪು. ಆಮೇಲೆ ಅಂಡರ್ ಏಜು ಮಕ್ಕಳು ಗಾಡಿಗೆ ತಂದೆ ತಾಯಿ ಗಾಡಿ ಕೊಡ್ತಾರೆ, ಅವ್ರು ಓಡಿಸ್ತಾರೆ. ಈಗ ತೀರಾ ಕಠಿಣ ಶಿಕ್ಷೆ 5 ವರ್ಷ ಶಿಕ್ಷೆ, 25 ವರ್ಷ 25,000 ಫೈನ್ ಅಂತ ಈಗ ಗೌರ್ಮೆಂಟಿಂದ ಮಾಡೋರೆ. ಆದಷ್ಟು ಮೈನರ್ ಮಕ್ಕಳಿಗೆ ವೆಹಿಕಲ್ಸ್ನ ಕೊಡಬಾರ್ದು. ಬೇರೆಯವ್ರಿಗೂ ತೊಂದರೆ, ಇವ್ರಿಗೂ ತೊಂದರೆ. ಲೀಗಲಿನೂ ಅದು ಕಾನೂನು ಪ್ರಕಾರನೂ ತೀರಾ ತಪ್ಪು. ನೀವು ಈ ವಿಚಾರ ಹೇಳಿದ ತಕ್ಷಣ ನನಗೊಂದು ವಿಚಾರ ಜ್ಞಾಪಕ ಬಂದ ಸರ್. ಸಾಮಾನ್ಯವಾಗಿ ನೀವು ಅಂಡರ್ ಏಜ್ ಮಕ್ಕಳು ಅಂತಂದ್ರೆ ನಾನ್ ಕಂಡಂಗೆ ಈ ಅಂಡರ್ ಏಜ್ ಮಕ್ಕಳಿಗೆ ಈ ಒಂದು 2 ಹೊಸ ಖಯಾಲಿಗಳು ಸ್ಟಾರ್ಟ್ ಆಗಿದೆ ಸರ್. ಒಂದು ವೀಲಿಂಗ್, ಇನ್ನೊಂದು ಸೈಲೆನ್ಸರ್. ವಿಚಿತ್ರವಾದ ಸೈಲೆನ್ಸರ್ ಹಾಕೊಂಡು ಅಕ್ಕಪಕ್ಕ ಬರ್ತಾ ಇರೋರ್ಗು ತುಂಬಾ ತೊಂದರೆ ಕೊಡ್ತಾ ಇದ್ರೆ. ಈ ವೀಲಿಂಗ್ ಬಗ್ಗೆ ಒಂದೆರಡು ಮಾತಾಡಿ ಸರ್. ವೀಲಿಂಗ್ ಬಗ್ಗೆ ಅಂದ್ರೆ ಇದು ಎಲ್ಲರಿಗಿಂತ ದೊಡ್ಡದು ತಂದೆ ತಾಯಿ ತಪ್ಪು. ಅದು ಅವ್ರಿಗೆ ಆ ಬಗ್ಗೆ ಮೊದಲೇ ಗಾಡಿನೇ ಕೊಡಬಾರ್ದು. ಬೇರೆದೇನಂದ್ರೆ ಈಗ 16 ವರ್ಷ 18 ವರ್ಷ ಬೆಳೆಸಿರ್ತೀವಿ ಮಗು, ಏನಾದ್ರು ಹೆಚ್ಚು ಕಡಿಮೆ ಆಗಿ ಏನಾದಾದ್ರೆ ಆ ತಂದೆ ತಾಯಿ ಸಾಯೋವರೆಗೂ ಆ ನೋವನ್ನು ತೊಗೊಂಡೋಗ್ತಾರೆ. ಆಗಕ್ಕಿಲ್ಲ. ಆದರೆ ಏನು ಮಾಡಬೇಕು, ಮಕ್ಕಳಿಗೆ ಯಾವ ಕಾರಣಕ್ಕೂ ವೀಲಿಂಗ್ ಬಗ್ಗೆ ಆ ವೆಹಿಕಲ್ಲೇ ಕೊಡಕ್ಕೆ ಹೋಗಬಾರ್ದು. ಆ ಸೈಲೆನ್ಸರ್ ಎಲ್ಲ ಐತಲ್ಲ, ಅದು ಸೌಂಡ್ ಪೊಲ್ಯೂಷನ್ನು, ಅದು ಕಾನೂನು ಬಾಹಿರ. ಆ ನಂಬರ್ ಏನಾದರೂ ಈ ನೋಟ್ ಮಾಡಿ ಕೊಟ್ಟರೆ ಆ ಗಾಡಿ ಸೀಸ್ ಮಾಡ್ತಾರೆ. ದಯವಿಟ್ಟು ಅದು ಯಾವ ಮಕ್ಕಳು ಮಾಡೋಕ್ಕೆ ಹೋಗ್ಬಾರ್ದು. ತಂದೆ ತಾಯಿ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತಗೊಂಡು ಗಾಡಿ ಬಗ್ಗೆ ಎಲ್ಲ ನೋಡ್ಬೇಕು. ವೀಕ್ಷಕರೇ, ನೀವು ಕೇಳಿಸ್ಕೊಂಡ್ರಲ್ಲ, ದಯವಿಟ್ಟು ಪೋಷಕರು ಇದಕ್ಕೆ ಪ್ರಮುಖ ಪಾತ್ರ ವಹಿಸ್ಲೇಬೇಕು. ದಯಮಾಡಿ ನನ್ನ ಮಗ ಗಾಡಿ ಓಡಿಸಕ್ ಬರುತ್ತೆ, ನನ್ನ ಮಗ ತುಂಬಾ ಚೆನ್ನಾಗಿ ಓಡಿಸ್ತಾನೆ ಅನ್ಬಿಟ್ಟು ನೀವು ಕೊಟ್ರೆ ಯಾಮಾರಿ ಏನಾದ್ರೂ ಅವಘಡಗಳು ಆಗ್ಬಾರ್ದು. ಅಕಸ್ಮಾತ್ ಅವಘಡಗಳು ಏನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಇನ್ಶೂರೆನ್ಸ್ ಆಗ್ಲಿ ಏನೇ ಆಗ್ಲಿ ಕ್ಲೈಮ್ ಆಗಲ್ಲ ಅಲ್ವಾ ಸರ್? ಏನು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಗಾಡಿದ ಏನೂ ಬರೋದಿಲ್ಲ, ಜೊತೆಗೆ ನಿಮ್ಮ ಮಗನ ಪ್ರಾಣಕ್ಕೂ ಕೂಡ ಕೂತು ಬರುತ್ತೆ. ಸೊ ಹೀಗಾಗಿ ದಯಮಾಡಿ ಯಾರು ವೆಹಿಕಲ್ ನ ಅಂಡರ್ ಏಜ್ ಮಕ್ಕಳಿಗೆ ದಯಮಾಡಿ ಕೊಡಬೇಡಿ. ಇಷ್ಟೊತ್ತರೆಗೂ ನೀವು
ಅಂಡರ್ ಏಜ್ ಮಕ್ಕಳಿಗೆ ಯಾಕೆ ಗಾಡಿ ಕೊಡಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಹೇಳಿದ್ರಿ ಸರ್. ಈಗ ನೀವು ಕಾಶಿಪ್ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡೋದಕ್ಕೆ ಏನ್ ಪ್ರೇರಣೆ ಸರ್? ನಾವು ಸ್ಕೂಲ್ ಮಾಡಿದ್ದು ಮೇನ್ ಇಂಟೆನ್ಷನ್ ಏನಂದರೆ ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಡ್ಬೇಕಂತ. ತುಂಬ ಜನ ಎಲ್ಲೆಲ್ಲರೂ ಹಾಕ್ಸ್ಕೊಳ್ತಾರೆ, ಆಮೇಲೆ DLಗೆ ಬರೋದೇ ಇಲ್ಲ, ಟೈಮ್ ಇಲ್ಲ ಅಂತಾರೆ, ಇದು ಮಾಡಲ್ಲ. ನಾವಂತೂ ಅವ್ರಿಗೆ 10 ಸತಿ ಫೋನ್ ಮಾಡಿ ಕರೆಸಿ ಅವ್ರು ಬೇಜಾರಾದ್ರೂ ನಾವು ಮಾಡಿಕೊಡ್ತೀವಿ. DL ಮಾಡಿದಾಗ ಅವ್ರು DL ತೊಗೊಂಡು ಹೋಗಾಗ ಹೇಳ್ತಾರೆ, ಸರ್ ನೀವು ಇಷ್ಟು ಸತಿ ಫೋನ್ ಮಾಡಿದ್ರೆ ನಾವು ಬರ್ತಾ ಇರಲಿಲ್ಲ ಅಂದ್ಕೊಂಡು ಖುಷಿಯಾಗಿ ಹೋಗ್ತಾರೆ. ನಾವು ಮಾಡಿದ್ದೇನೆ ಜನಕ್ಕೆ ಒಂದು ಡಾಕ್ಯುಮೆಂಟ್ನ DL ಅದು ಮಾಡಿಕೊಡ್ಬೇಕಂತ. ತುಂಬಾ ಖುಷಿ ಆಯ್ತು ಸರ್. ಸೊ ಎಷ್ಟೋ ಜನಗಳು ಸ್ಟಾರ್ಟಿಂಗ್ ಅಪ್ಪ ಏನಪ್ಪ ಇವರು ಈ ಮಟ್ಟಕ್ಕೆ ಫೋನ್ ಮಾಡ್ತಾನೆ ಅಂತ ಅನ್ಸುತ್ತೆ. ಅದು DL ಕೈಗೆ ಬಂದ್ಮೇಲೆ ಬಹಳ ಖುಷಿ ಆಗ್ಬಿಡುತ್ತೆ. ಸರ್ ಇವಾಗ ಒಂದು ಗಾಡಿ ಅದು FC ಮುಗಿದೋಯ್ತು, ಅದರ ವ್ಯಾಲಿಡಿಟಿನೂ ಮುಗಿದೋಯ್ತು ಅಂದ್ಮೇಲೆ ನಾವು ಗಾಡಿನ ಸ್ಕ್ರಾಪ್ಗೆ ಡೈರೆಕ್ಟ್ ಆಗಿ ಹಾಕ್ಬೋದಾ ಅಥವಾ ಅದಕ್ಕಾದ ಯಾವ್ದಾರ ಒಂದು ಕಾನೂನು ಇದೆಯಾ? ಅದಕ್ಕೆ ಪ್ರೊಸೀಜರ್ ಐತೆ. ಅದು ನಾವು ಏನ್ ಮಾಡ್ಬೇಕು, ನಮ್ಮ RC ಕಾರ್ಡು, ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ RTO ಆಫೀಸ್ಗೆ ಅಪ್ಲಿಕೇಶನ್ ಕೊಟ್ಟು ಇದ ನಾವು ಸ್ಕ್ರಾಪ್ ಮಾಡ್ತಾ ಇದೀವಿ ಅಂತ ಕೊಟ್ಟು ಕೊಡ್ಬೇಕು. ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಿಸಿ ಆ ಗಾಡಿನ ಏನ್ ಮಾಡ್ಬೇಕು, ಸ್ಕ್ರಾಪ್ ಮಾಡಬೇಕು. ಇಲ್ಲ ಅಂದ್ರೆ ನಮ್ ಗಾಡಿ ಹೆಸರಲ್ಲಿ ಇಲ್ಲ ನಮ್ ಗಾಡಿನೇ ತಗೊಂಡೋಗಿ ಅವ್ರು ಏನ್ ಮಾಡ್ತಾರೆ, ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಅಲ್ಲಿ ತೊಡ್ಕೊಂತಾರೆ. ಕಳ್ತನ ಆಗ್ಲಿ, ಈ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಆಗ್ಲಿ, ಇದೆಲ್ಲ ಇಂಥ ಗಾಡಿಗಳೆಲ್ಲ ಮಾಡ್ಬೇಕು. ಅವ್ರು ಮಾಡ್ತಾರೆ, ಸಿಕ್ಕಾಕೊಂಡಾಗ ನಮ್ಗೆ ತೊಂದರೆ ಆಗ್ಬಿಡುತ್ತೆ, ಯಾಕಂದ್ರೆ ಗಾಡಿ ನಮ್ಮ ಹೆಸರಲ್ಲಿ ಇರುತ್ತೆ. ಅದಕ್ಕೆ ಏನೈತೆ ಅದು ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡಿ ಅದು ನಾವು ಸ್ಕ್ರಾಪ್ ಮಾಡ್ಬೇಕು. ನೋಡಿ ವೀಕ್ಷಕರೇ, ಇದಂತೂ ತೀರಾ ನೀವೆಲ್ಲ ನಿಗಾ ವಹಿಸ್ಬೇಕಾಗಿರ್ತಕ್ಕಂಥ ಅಂಶ. ಯಾವುದೇ ಒಂದು ಗಾಡಿ ನಮ್ಮ ಮನೆ ಮುಂದೆ ಸ್ಕ್ರಾಪ್ ಆಗಿ ಬಿದ್ದಿದೆ ಬಿಡು, ಅದ್ರ ಬಗ್ಗೆ ನೋಡ್ಕೊಳ್ಳೋಣ ಅಂತ ಅನ್ಕೋಬೇಡಿ. ಅದು ಸ್ಕ್ರಾಪ್ ಆಯ್ತು ಅಂತಂದ್ರೆ ಅದರ ಡಾಕ್ಯುಮೆಂಟ್ಸು, ಅದರ RC ಕಾರ್ಡು ಪ್ರತಿಯೊಂದನ್ನು RTOಗೆ ಸಬ್ಮಿಟ್ ಮಾಡಿ ಆ ಒಂದು ಡಾಕ್ಯುಮೆಂಟ್ನ ನೀವು ಕ್ಯಾನ್ಸಲೇಷನ್ ಮಾಡಿದ್ರೇನೆ ನಿಮಗೆ ನೆಮ್ಮದಿ. ಇಲ್ಲ ಅಂತಂದ್ರೆ ಇಟ್ಸ್ ಇಲಿಗಲ್ ಆಕ್ಟಿವಿಟೀಸ್ಗೆ ನೀವೇ ಅವ್ರಿಗೆ ಒತ್ತು ಕೊಟ್ಟಂಗಾಗುತ್ತೆ. ಸರ್ ಈಗ ನಿಮ್ಮ ಕಾಶಿಪ್ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಯಾವ ರೀತಿ ಡ್ರೈವಿಂಗ್ ಹೇಳ್ಕೊಡ್ತೀರಾ ವಿದ್ಯಾರ್ಥಿಗಳಿಗೆ, ನೋಡ್ಬೋದಾ ಸರ್? ಹೌದು, ನೋಡ್ಬೋದು. ನಮ್ಮ ಇನ್ಸ್ಟ್ರಕ್ಟರ್ ಚಂದ್ರಪ್ಪ ಅಂತ ಅವ್ರೆ, ಅವರು ತೀರಾ ಎಕ್ಸ್ಪೀರಿಯನ್ಸ್ ಡ್ರೈವರು, ಅವ್ರು ಹೇಳ್ಕೊಡ್ತಾರೆ. ನಡೀರಿ ನೋಡಿ, ಬನ್ನಿ ಸರ್. ಇವತ್ತಿನ ಒಂದು ಸಂದರ್ಶನದಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕಾಗಿರತಕ್ಕಂಥ ಒಂದು ಇನ್ಸಿಡೆಂಟ್ ಅಂದ್ರೆ ಹಾಸನದ ದುರಂತ. ಹಾಸನದಲ್ಲಿ ಎಷ್ಟೋ ನವ ಯುವಕರು, ಇನ್ನು ಅವರು ಬದುಕಿ ಬಾಳ್ಬೇಕಾಗಿರ್ತಕ್ಕಂಥ ಯುವಕರೆಲ್ಲ ಅಪಘಾತದಲ್ಲಿ ಸತ್ತೋದ್ರು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಇದು ಲಾಸ್ಟ್ ಇಯರ್ ನಮ್ದು ಗೌರ್ಮೆಂಟ್ ಇಂದ ಒಂದು ಗೌರ್ಮೆಂಟ್ ಡೇಟಾ ಬಂದೈತೆ. ಏನಂದ್ರೆ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಡೆತ್ ಆಗ್ತಾ ಇರೋದು 74% ಡೆತ್ ಆಗ್ತಾ ಇರೋದು ಬೇರೆಯವ್ರ ತಪ್ಪಿಂದ. ಅವನ್ ತಪ್ಪಿಂದ ಅಲ್ಲ. ಬೇರೆಯವ್ರ ತಪ್ಪು ಅಂದ್ರೆ ಈ ಹೋಗ್ತಾ ಇರ್ತಾನೆ, ಅವನು ಓವರ್ಟೇಕ್ ಮಾಡಿ ಬಂದು ಹೊಡಿತಾನೆ, ಓವರ್ ಸ್ಪೀಡ್ ಮಾಡ್ತಾನೆ, ಆಮೇಲೆ ಡ್ರಂಕ್ ಅಂಡ್ ಡ್ರೈವ್ ಇರುತ್ತೆ. ಹಿಂಗಾಗಿ ಬೇರೆಯವ್ರ ತಪ್ಪಿಂದ ಇನ್ನೊಬ್ಬ ಸಾಯ್ತಾವ್ರೆ. ಅದಕ್ಕೆ ಈಗ ನಮ್ಮ ತಲೆಯಲ್ಲೂ ಇರಬೇಕು, ನಾವು ಕಾನೂನ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು. ಗಾಡಿ ಓಡಿಸ್ಬೇಕಾದ್ರೆ ನಮ್ಮ ಪೇಷನ್ಸ್ ಇಂದ ಓಡಿಸ್ಬೇಕು. ಓಕೆ ಸರ್, ಈಗ ನಾವು ಹಾಸನದ ದುರಂತದ ಬಗ್ಗೆ ಮಾತಾಡಿದ್ವಿ. ಅವ್ರಿಗೋಸ್ಕರ 1 ನಿಮಿಷ ಮೌನಾಚರಣೆ ಮಾಡೋಣ ಸರ್. RTO ಅಂತಂದ್ರೇನು, DL ಅಂತಂದ್ರೇನು, ಪ್ರತಿಯೊಂದು ಅಂಶಗಳು RTOದ ಒಂದು ಪ್ರತಿಯೊಂದು ಅಂಶಗಳನ್ನ ಅವರು ಸವಿಸ್ತಾರವಾಗಿ ತಮ್ಮ ಬಳಿ ಹಂಚಿಕೊಂಡ್ರು. ಸೊ ಇವತ್ತಿನ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನೋಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅಲ್ಲಿವರೆಗೂ ಸೈನ್ ಅಪ್ ವಿತ್ ರಾಘವೇಂದ್ರ ಕುಣಿಗಲ್. ನಮ್ಮ ಆಫೀಸು ಇದು ಪರಿಮಳ ಹೋಟೆಲ್ ಐತಲ್ಲ, ಪಕ್ಕ ಅಯ್ಯಪ್ಪ ಮೆಡಿಕಲ್ ಅಲ್ಲಿ ಮೇಲೆ ಐತೆ. ಇಲ್ಲಿ ನಾವು ಸಿಸ್ಟಮ್ ಅಲ್ಲೇ ಎಲ್ಲ ಆನ್ಲೈನ್ ಎಲ್ಲ ಇಲ್ಲೇ ಮಾಡ್ತೀವಿ. ಆನ್ಲೈನ್ ಟೆಸ್ಟ್ ಇಲ್ಲೇ ಹಾಕ್ತೀವಿ. ಇವರು ನಮ್ಮ ಇನ್ಸ್ಟ್ರಕ್ಟರ್ ಮತ್ತು ಫ್ರೆಂಡ್ ಚಂದ್ರ ಅಂತ. ಇವಾಗ ಸುಮಾರು ಒಂದು ಡ್ರೈವಿಂಗ್ ಅಲ್ಲಿ 20 ವರ್ಷ ಐತೆ ಎಕ್ಸ್ಪೀರಿಯನ್ಸ್. ಸರ್, ನಿಮ್ಮ ಹತ್ರ
ಕಲಿಯಕ್ಕೆ ಯಾವ್ಯಾವ ರೀತಿಯ ವಿದ್ಯಾರ್ಥಿಗಳು ಬರ್ತಾರೆ? ಆ, ಎಲ್ಲಾ ರೀತಿ ವಿದ್ಯಾರ್ಥಿಗಳು ಬರ್ತಾರೆ. ಕೆಲವರಿಗೆ ಏನು ಅಂತ ಗೊತ್ತಿರೋದಲ್ಲೇ ಇರೋರು ಬರ್ತಾರೆ. ಕೆಲವರು ದೊಡ್ಡ ದೊಡ್ಡ ಗಾಡಿ ಕಲಿಯಂತ ಇವರು ಬರ್ತಾರೆ. ಅಂದ್ರೆ ಕಮರ್ಷಿಯಲ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ಗಳು, ವೈಟ್ ಪೋಲು ಎಲ್ಲ ಬರ್ತಾರೆ. ಪರ್ಸನಲ್ ಗಾಡಿ ಓಡಿಸಕ್ಕೆ ಕಲಿತಾರೆ. ಬರ್ತಾರೆ. ನಿಮಗೆ ಯಾವ್ದಾದ್ರು ಒಂದು ಒಳ್ಳೆ ಮರೆಯಕ್ಕಾಗದೇ ಇರೋ ಘಟನೆಗಳು ಯಾವ್ದಾದ್ರು ಇದೆಯಾ ನಿಮ್ಮ ಒಂದು ಡ್ರೈವಿಂಗ್ ಸ್ಕೂಲ್? ಮರೆಯಕ್ಕಾಗ್ಬೇ ಘಟನೆ ಅಂತ ಅಂದ್ರೆ 20 ಕ್ಲಾಸ್ ಕೊಟ್ರು ಗೇರು ಹಾಕಕ್ ಬರ್ದಲ್ಲೇ ಇರೋಂತ ಜನನು ಬರ್ತಾರೆ. ಅಂತವ್ರಿಗೆ ಏನೋ ಇರೋದ್ರಲ್ಲಿ ಹೇಳ್ಕೊಟ್ಟು ಕಲಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೀವು ಯಾವಾಗಿಂದ ಬಂದಿದ್ದೀರಾ? ಸರ್ ನಮ್ದು ಹೆಬ್ಬೂರು. ನಿಮ್ಮ ಹೆಸರು? ಶಶಾಂಕ್. ವೆರಿ ಗುಡ್. ಇಲ್ಲಿ ಏನ್ ಕಲಿಯಕ್ಕೆ ಬಂದಿದ್ದೀರಾ? ಸರ್ ಕಾರ್ ಡ್ರೈವಿಂಗ್ ಕಲಿ ಅಂತ ಬಂದಿದ್ವಿ. ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೇ ಒಂದು ವಾರ ಆಯ್ತು ಬಂದು. ಅಲ್ಲೇ 90% ಅಲ್ಲೇ ಕಲ್ತಿದ್ದೀನಿ. ನಾನು 10% ಕಲಿಬೇಕು. ಎಫರ್ಟ್ ಆಗ್ತಾ ಇದೆ ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್. ನೀವು ಯಾವಾಗಿಂದ ಬಂದಿದ್ದೀರಾ? ಈ ದೇವ್ರ ಹತ್ರ ವೆರಿ ಗುಡ್. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಚೆನ್ನಾಗಿ ಹೇಳ್ಕೊಡ್ತಿದ್ದಾನೆ. ಓಕೆ. ನೀವು ಮುಂದೆ ಬರೋರ್ಗೆ ಏನ್ ಹೇಳ್ತೀರಾ? ನೀವು ಬರ್ಬೋದಾ? ಬರ್ಬೋದು, ಆರಾಮಾಗಿ ಕಲಿಬಹುದು. ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ. ಥ್ಯಾಂಕ್ ಯು.